ನಿದ್ದೆ ಬರ್ತಾ ಇಲ್ವಾ? ಇದನ್ನೇ ಹೆಂಗಪ್ಪ ಖಾಲಿ ಮಾಡೋದು ಅಂತ ಅನ್ಕೊತಾ ಇದ್ರೆ ನೋಡಿ ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂತೀನಿ. ಹಲೋ, ಹಾಯ್ ರಾಮ. ಹಾಯ್ ರಾಮ. ಮಕ್ಕಳು ಮಾಡಿಕೊಟ್ಟಿರೋದ್ರಲ್ಲಿ ನಾನು ಏನದು ಲಿಪ್ ಆಯಿಲ್ ಹಾಕೊಂಡಿದ್ದೀನಿ. ಚೆನ್ನಾಗಿದಲ್ವಾ? ಚಿಯರ್ಸ್. ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ವರ ಬಂದಿದೆ ಮೇಡಮ್ ಅವ್ರಿಗೆ. ರಾತ್ರಿ ಎಲ್ಲ ಇತ್ತು ಲೈಟಾಗಿ ಜ್ವರ. ಇವಾಗ ವಾಮಿಟ್ ಎಲ್ಲ ಮಾಡ್ಕೊಂಡ್ಲು. ಮಲ್ಕೊಂಡ್ರೆ ಮಲ್ಕೊತಾ ಇಲ್ಲ, ಮಾತಾಡಿಲ್ಲ, ಬಾಯಿ ಫುಲ್ಲು ಕ್ಲೋಸ್ ಮಾಡ್ಕೊಂಡಿದ್ದೆ ಅಂದರೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಅದಕ್ಕೆ ಇಲ್ಲಿ ಮಲ್ಕೊ. ರೂಮ್ ಕಳಿಸ್ಲಾ? ಮಲ್ಕೊ. ಸ್ಕೂಲ್ಗೆ ಹೋಗ್ತಾ ಇಲ್ಲ ನಮ್ಮ ಆದ್ಯ ಇವತ್ತು ಅವಳ ಫೇವ್ರೆಟ್ ಇದು ತುಪ್ಪ ಹಾಕಿ ಬ್ರೆಡ್ ಟೋಸ್ಟ್ ಮಾಡಿಸ್ಕೊಂಡಿದ್ದಾಳೆ ಹಾರ್ಲಿಕ್ಸ್ ಜೊತೆಗೆ ಬ್ರೇಕ್ಫಾಸ್ಟ್ಗೆ ಇವತ್ತು. ಸರಿಯಪ್ಪ. ಬೇಜಾಗ್ತಾ ಇದೆಯಾ ಈ ತಂಗಿ ಬರ್ತೀರಾ ಸ್ಕೂಲ್ಗೆ ಅಂತ? ಏನಿಲ್ವಾ? ಲಂಚ್ ಬಾಕ್ಸ್ಗೆ ಗ್ರೀನ್ ಆ್ಯಪಲ್ಲು ಬ್ರೋಕಲಿ ಹಾಕಿದ್ದೀನಿ. ಹೆಲ್ದಿ ವರ್ಷನ್ ಅಷ್ಟೇ ಇದು. ಇನ್ನು ಬ್ರೆಡ್. ಬಾಯ್ ಬಾಯ್. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಇನ್ನೇನು ಮಲ್ಕೊಳ್ಳೋಣ ಅಂತ ನೋಡಿದ್ರೆ ಅದಂಗೆ ಜ್ವರ ಬಂದಿತ್ತು ಅಷ್ಟರಲ್ಲಿ. ಸರಿ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಬೆಳಗ್ಗೆನೂ ಹಿಂದಿನ ದಿನ ಬ್ರೆಡ್ ತೊಗೊಂಡು ಬಂದಿದ್ರು. ಬಂಗಾರನು ಕೇಳ್ತಾ ಇದ್ಲು ಅವಳಿಗೆ ಇಷ್ಟ ಅಂತ ಹೇಳಿಬಿಟ್ಟು ಬ್ರೆಡ್ ಟೋಸ್ಟ್ ಮಾಡಿ ಹಾರ್ಲಿಕ್ಸ್ ಕೊಟ್ಟೆ ತಿಂಡಿಗೆ, ಅದನ್ನೇ ತಿಂದಳು. ಮತ್ತು ನನ್ನ ಲಂಚ್ ಬಾಕ್ಸ್ಗೂ ಅದೇ ಸಾಕಮ್ಮ, ಹೆವಿಯಾಗಿ ಏನೂ ಬೇಡ ಅಂತ ಹೇಳಿಬಿಟ್ಟು ಗ್ರೀನ್ ಆ್ಯಪಲ್ ಮತ್ತು ಬ್ರೋಕಲಿ ಬ್ರೆಡ್ ಜಾಮ್ ಈ ಥರನೇ ತೊಗೊಂಡು ಹೋದ್ಲು. ಮನೆಗೆ ಬಂದಮೇಲೆ ತಿಂತೀನಿ, ನನಗೆ ಜಾಸ್ತಿ ಏನು ಬೇಡಮ್ಮ, ಹೆವಿ ಆಗುತ್ತೆ ಅಲ್ಲಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬ್ರೆಡ್ ಟೋಸ್ಟ್ ಮತ್ತು ಕಾಫಿ ಕುಡಿತಾ ಇದ್ದೀನಿ. ಅದಾದಮೇಲೆ ಆದ್ಯನ ಮಲ್ಕೊಂಡಿದ್ಲು. ಆದ್ಯ ಕೂಡ ತಿಂದ್ಬಿಟ್ಟು ಬಿಸಿನೀರೆಲ್ಲ ಕುಡಿದು ಮಲಗಿದ್ಲು. ಹಸ್ಬೆಂಡ್ಗೆ ಚಪಾತಿ ಮಾಡಿ ಬಾಕ್ಸಿಗೆ ಕಳಿಸ್ದೆ. ಆದ್ಯ ಇದ್ಮೇಲೆ ಇನ್ನೊಂದ್ಸರಿ ಜೀರಿಗೆ ಅನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ನಾನು ಆದ್ಯಂಗೋಸ್ಕರ ಜೀರಿಗೆ ಅನ್ನ ಮಾಡ್ತಾಯಿದ್ದೀನಿ. ಇದನ್ನು ಜೀರಿಗೆ ಮೆಣಸಿನ ಅನ್ನ ಅಂತ ಕೂಡ ಕರಿಬೋದು. ಆದರೆ ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದ ಹುಷಾರಿಲ್ದಿರೋ ಟೈಮಲ್ಲೇ ಜಾಸ್ತಿ ಮಾಡ್ತಿದ್ರು. ಅವಾಗ ಇಷ್ಟ ಆಗ್ತಿರಲಿಲ್ಲ. ಬೆಳೀತಾ ಇದು ಇಷ್ಟ ಆಗೋಕ್ಕೆ ಶುರು ಆಯಿತು. ಆದರೆ ನನ್ನ ಚಾನಲಲ್ಲಿ ಇದೇ ಮೊದಲನೇ ಸರಿಗೆ ನಾನು ಈ ರೆಸಿಪಿ ಶೇರ್ ಮಾಡ್ತಾ ಇರೋದು. ತುಂಬಾ ಸಿಂಪಲ್, ಹಾಗೆ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ಜೀರಿಗೆ ಮತ್ತು ಮೆಣಸು ಸೆಪ್ರೇಟಾಗಿ ಹುರಿದಿಟ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಪುಡಿ ಮಾಡ್ಕೊಬೇಕು. ಅಳತೆಗೆ ಅಂತ ಅಂದರೆ 1 ಸ್ಪೂನಲ್ಲೇ ಮಾಡ್ಕೊಬೋದು. ನಾನು ಜೀರಿಗೆ 2 ಸ್ಪೂನು, ಮೆಣಸು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂತ ಅಂದರೆ ಇವಾಗ ಜೀರಿಗೆ ಅನ್ನ ಮಾಡಿ ಸಾಯಂಕಾಲಕ್ಕೆ ರಸಮನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸೆಪ್ರೇಟಾಗಿ ಹುರಿದು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸ್ವಲ್ಪ ಆರಿದ ಮೇಲೆ ಪುಡಿ ಮಾಡ್ಕೊಬೇಕಾಗತ್ತೆ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಪುಡಿ ಅಡುಗೆ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು. ನಾನು ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಕಾಗುತ್ತೆ ಇವಾಗ ನಾನು ಮಾಡ್ತಾರ ಕ್ವಾಂಟಿಟಿಗೆ, ಬಟ್ ಇರಲಿ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಈ ರೆಸಿಪಿ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಅನ್ನೋದಾದರೆ ಬಿಗ್ ಬಾಸ್ ನೋಡ್ತಾ ಇದ್ದೆ, ಆ್ಯಡ್ ಮುಗಿಯೋಷ್ಟರಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಬಾಣಲಿನಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಮಾಡೋ ಕ್ವಾಂಟಿಟಿಗೆ ಇಲ್ಲಿಂದ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ. ಅನ್ನ ಸ್ವಲ್ಪ ಆರಿರಬೇಕು, ಅದಕ್ಕೋಸ್ಕರ ಕುಕ್ಕರ್ ಲಿಡ್ ಓಪನ್ ಮಾಡಿ ಸೆಪ್ರೇಟಾಗಿ ಇಡ್ತಾ ಇದ್ದೀನಿ. ಉದುದ್ರಿಗಿತ್ತು ಅಂತ ಅಂದರೆ ಚೆನ್ನಾಗಿರುತ್ತೆ. ಇದು ಮುದ್ದೆ ಆದರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ಕುಕ್ಕರ್ ಲಿಡ್ ಓಪನ್ ಮಾಡಿ ಆರಕ್ಕೆ ಇಟ್ಟಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡ್ದಿದ್ದಾದಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದು ಹಸಿ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಮೇಯ್ನ್ ಖಾರಕ್ಕೆ ಅಂತ ಹೇಳ್ಬೋದು. ಅದಾದಮೇಲೆ ಕರಿಬೇವಿನ ಸೊಪ್ಪು, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಇದಿಷ್ಟು ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಅನ್ನ ಹಾಕ್ತಾ ಇದ್ದೀನಿ. ಇವಾಗ ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ ಲಾಸ್ಟಲ್ಲಿ ಹಾಕಬೇಕು. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ಅನ್ನಕ್ಕೆ ಆಲ್ರೆಡಿ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಮಾತ್ರ ಮೇಲೆ ಉದುರಿಸ್ತಾ ಇದ್ದೀನಿ ಅಷ್ಟೇ. ಈ ಜೀರಿಗೆ ಮೆಣಸಿನ ಪುಡಿನ ಎಣ್ಣೆಗೂ ಹಾಕ್ಬೋದು, ಆದರೆ ಆ ಘಾಟ್ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಮೇಲೆ ಉದುರಿಸಿ ಮಿಕ್ಸ್ ಮಾಡೋದ್ರಿಂದ ಪ್ರತಿಯೊಂದು ಅನ್ನೋದಕ್ಕೂ ಆ ಟೇಸ್ಟು, ಆ ಫ್ಲೇವರು ಇರುತ್ತೆ ಅಂತ ಹೇಳ್ಬೋದು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಎಣ್ಣೆನಲ್ಲಿ ಹಾಕಿ ಹುರಿದ್ಬಿಟ್ವಿ ಅಂತ ಅಂದರೆ
ಘಾಟೇ ಇರೋದಿಲ್ಲ. ನೀವು ಅನ್ಕೊಬೋದು ಆದ್ಯ ತಿನ್ನೋದಲ್ವಾ, ಖಾರ ಆಗಲ್ವಾ ಅಂತ ಹೇಳ್ಬಿಟ್ಟು. ಏನು ಖಾರ ಆಗೋದಿಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡು ತಿಂದ್ಲು. ನನಗೂ ಡೌಟ್ ಇತ್ತು ಏನು ಆಗುತ್ತೋ, ಅವಳು ತಿಂತಾಳೋ ಇಲ್ವೋ ಅನ್ನೋ ಥರ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಈ ವೆದರ್ಗೆ, ಎಸ್ಪೆಷಲಿ ಇಲ್ಲಿ ತುಂಬ ಚಳಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬೆಂಗಳೂರಲ್ಲೂ ತುಂಬ ಚಳಿ ಇದೆಯಂತೆ, ಸೊ ಟ್ರೈ ಮಾಡಿ. ಓಕೆನಾ, ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಈ ಜೀರಿಗೆನ ಯಾರ್ಯಾರು ಗೊತ್ತು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಹಾಕೊಂಡು ಹೋಗ್ತಾ ಇದ್ದೀನಿ, ಅವಳಿಗೂ ತಿನ್ನಿಸ್ಬಿಟ್ಟು ನಾನು ಕೂಡ ತಿನ್ನೋಣ ಅಂತ ಹೇಳ್ಬಿಟ್ಟು. ಅವಳಿದ್ರೆ ಫಾಸ್ಟಾಗಿ ಬರೋಕ್ಕಾಗಲ್ಲ, ನಾನೇ ಬೇಗ ಬಂದ್ಬಿಡ್ಬೋದು. ನಾನೇ ಬೇಗ ಹಿಂಗೂ ನೆಕ್ಸ್ಟ್ ಇಯರಿಂದ ಬೇರೆ ಬೇರೆ ಸ್ಕೂಲ್ ತಾನೆ. ಕನ್ನಡ ನೀರಿದೆ, ನೀರಿಲ್ಲ. ಓಕೆ, ಮಲ್ಕೋ ವಾಪಸ್. ಸ್ಕೂಲಿಂದ ಬಂದ ತಕ್ಷಣ ಯೂನಿಫಾರ್ಮ್ ಚೇಂಜ್ ಮಾಡದೆ ತಿಂತಾ ಇದ್ದಾರೆ. ಹೊರಗಡೆ ಎಲ್ಲೂ ಆಟ ಆಡೋಕ್ಕೂ ಬಿಟ್ಟಿರ್ಲಿಲ್ವಂತೆ. ಚೆನ್ನಾಗಿದೆಯಪ್ಪ ಜೀರಿಗೆನ? ಇಷ್ಟ ಆಯ್ತಾ? ಇರಪ್ಪ ಇರಪ್ಪ ಪಪ್ಪ ಓಕೆ ಅಂತೂ ಅದಕ್ಕೆ. ಹೇಳಿ. ತುಂಬ ಚೆನ್ನಾಗಿದೆ, ಸ್ವಲ್ಪ ಖಾರವಾಗಿದೆ. ಖಾರವಾಗಿದೆಯಾ? ಖಾರ ಅಂದರೆ ಅಷ್ಟಿರ್ಬೇಕು, ಸ್ವಲ್ಪನಾದ್ರೂ ಘಾಟು. ಅವಳೇ ನೀಟಾಗಿ ತಿನ್ಕೊಂಬಿಟ್ಲು. ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ. ಹುಷಾರಿಲ್ದಿರುವಾಗ ಅಜ್ಜಿ ಮಾಡ್ಕೊಡ್ತಿತ್ತಲ್ಲ ಜಾಸ್ತಿ. ಏನಪ್ಪ ನಿದ್ದೆ ಬರ್ತಾ ಇಲ್ವಾ? ಸ್ವಲ್ಪ ಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ವಾರ್ಮ್ ವಾಟರಲ್ಲಿ ಸ್ನಾನ ಮಾಡಿಸ್ದೆ. ಅದೇನಂದರೆ ಈ ಥರ ಜ್ವರ ಬಂದಾಗ ಬಿಟ್ಬಿಡ್ಬಾರ್ದು. ಹಂಗೆ ಬಿಟ್ಟರೆ ಏನಾಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ, ಮುಖ ಎಲ್ಲ ಕೆಟ್ಟೋದಂಗೆ ಆಗುತ್ತೆ. ಇವಾಗ ಏನು ಅನಿಸ್ತದೆ ನಿನಗೆ? ಅದೇ ಲೈಟಾಗಿ ಫೀಲ್ ಆಗ್ತಿದ್ಯಾ? ರಿಲ್ಯಾಕ್ಸ್ಡ್ ಆಗಿದೆಯಾ? ನಾನು ಚಿಕ್ಕ ಮಕ್ಕಳಿಂದನೂ ಹಾಗೆ ಜ್ವರ ಬಂತು ಅಂತ ಅಂದ್ರೂ ಒಂದಿನ ಫಸ್ಟ್ ದಿನ ಬಿಡ್ತೀನಿ, ವಾರ್ಮ್ ವಾಟರಲ್ಲಿ ಜಸ್ಟು ಬಟ್ಟೆಯಲ್ಲಿ ಒರೆಸ್ಕೊತಿದ್ದೆ. ಅದಾದಮೇಲೆ ಸ್ನಾನ ಮಾಡಿಸ್ಕೊಂಡೇ ಬಂದಿದ್ದೀನಿ, ಯಾವತ್ತೂ ಸ್ಕಿಪ್ಪೇ ಮಾಡಿಲ್ಲ. ಏನಪ್ಪ? ಅಜ್ಜಿನೂ ನಂಗೆ ಮಾಡ್ತಿತ್ತು ಚಿಕ್ಕ ವಯಸ್ಸಲ್ಲಂತೆ. ಸರಿಯಪ್ಪ, ಇಲ್ಲ ಹಾಕ್ಲಾ? ಮಲ್ಕೋತೀಯ ಸ್ವಲ್ಪ ಹೊತ್ತು? ಆಟ ಆಡ್ತೀಯಾ? ಆಟ ಆಡ್ತೀಯಾ? ತುಂಬ ಸ್ಟ್ರೈನ್ ಮಾಡ್ಕೋಬೇಡ. ಸೊ ಒಂದು ರಾಶಿ ಈಗ ಬಟ್ಟೆಗಳು ಮಡ್ಚೋದಿದೆ, ಇನ್ನೊಂದು ರೌಂಡ್ ಒಗ್ಯಕ್ಕೆ ಹಾಕಿದ್ದೀನಿ. ಇದು ಮಡಚ್ಬಿಟ್ಟು ಆಮೇಲೆ ಮಾಮೂಲಿ ಕೆಲಸಗಳಿದೆ. ಬಂಗಾರು ಆಟ ಆಡೋಕೆ ಹೋಗಿದ್ದಾಳೆ ಫ್ರೆಂಡ್ ಜೊತೆ. ನಾನು ಹುಷಾರಿಲ್ಲ ಅಂತ ಹೋಗಿದ್ದೆ. ರೆಸ್ಟ್ ಮಾಡು. ಇಲ್ಲ ಅಂತ ಹುಷಾರು ಮಾಡ್ಬಿಡ್ತೀನಿ. ಆಯ್ತು ಪುಟ್ಟ, ಬಾಯ್ ಬಾಯ್. ಬ್ಯಾಕ್ ಯಾರ್ಡ್ ಮುಳುಗ ಬಾಗ್ಲಾಗಿರೋದ್ರಿಂದ ಬಿಸಿಲು ಚೆನ್ನಾಗಿ ಬರುತ್ತೆ, ಗಿಡಗಳಿಗೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸಾಯಂಕಾಲ ಹೊತ್ತು ನೋಡ್ತೀನಿ. ಹಲೋ, ಸೂಪರ್ ಮಾ. ಆಟ ಆಡಿಕೊಂಡು ಇರು. ಸ್ವಲ್ಪ ಹೊತ್ತು ನನ್ನ ತಿಂಡಿ ಮಾಡೋವರೆಗೂ ಮಲ್ಕೊತೀಯ? ಸಾಕಲ್ವ ಎಷ್ಟೊತ್ತು ಆಟ ಆಡಿದ್ದು? ಸರಿ, ನಿದ್ದೆ ಮಾಡಬೇಡ. ಆಮೇಲೆ ರಾತ್ರಿ ನಂಗೆ ಟಾರ್ಚರ್ ಕೊಟ್ಬಿಡ್ತೀಯ, ನಿದ್ದೆ ಬಂದಿಲ್ಲ ಅಂತ ಅಲ್ವಾ? ಓಕೆ ಸರಿ, ಈಗ ಕರೆಕ್ಟು. ಆತಿಂಗ್ ಇನ್ನೂ ಹೇಳಿಲ್ಲ. ರಸಮನ್ನ ಮಾಡಲ, ಉಪ್ಪಿಟ್ಟು ಮಾಡಲ? ಮಾಮೂಲಿ ಉಪ್ಪಿಟ್ಟು, ವೈಟ್ ಕಲರು. ಬ್ರೋಕನ್ ವೀಟ್ ಅಲ್ಲ, ನಾರ್ಮಲ್ ಉಪ್ಪಿಟ್ಟು. ಸಾರಲ್ಲ, ರಸಮ್. ಅನ್ನ ರಸಮ್. ಉಪ್ಪಿಟ್ಟು. ವೀಟ್ ಉಪ್ಪಿಟ್ಟು ಮಾಡಲ? ವೀಟ್ ರವೆಲಿ ಅದೇ ಗೋಧಿ ರವೆಲಿ ಮಾಡ್ತೀನಲ್ಲ ಉಪ್ಪಿಟ್ಟು, ಅದು ಮಾಡಲ? ನಾರ್ಮಲ್ ರವೆ ಉಪ್ಪಿಟ್ಟು ಮಾಡಲ? ವೈಟ್ ರವೆ. ಇವ್ರಿಗೆ ಇಷ್ಟನೇ ಆಗಲ್ಲ. ನಾನು ಬಂಗಾರು ತಿಂತೀವಿ, ಬಟ್ ಇವ್ರ ಆದ್ಯ ಮತ್ತು ಅವರಪ್ಪ ಮಾಡಿದ್ರೆ ವೈಟ್ ರವೆಲ್ ಮಾಡು, ಇಲ್ಲಿ ಯಾವುದ್ರಲ್ಲೂ ಬೇಡ ಅಂತಾರೆ. ಟೇಸ್ಟ್ ಚೆನ್ನಾಗೇ ಇರುತ್ತೆ, ಹೆಲ್ತ್ ವೈಸು ಓಕೆ. ತುಂಬ ಇಷ್ಟ ಆಗೋದಿಲ್ಲ, ಎಸ್ಪೆಷಲಿ ಹುಷಾಗಿರೋದು ಅವಾಗ ಯಾವಾಗ ಸಿಕ್ಕಿರುತ್ತೆ. ಸೊ ಓಕೆ, ಅವ್ರ ವರ್ಷ ಉಪ್ಪಿಟ್ಟು ಮಾಡ್ಬಿಡೋಣ. ಬಾಯ್ ಬಾಯ್. ಬಾಯ್ ಬಾಯ್. ರಾತ್ರಿಗೆ ರಸಮನ್ನ ಮಾಡೋಣ ಅಂತ ಫಸ್ಟು ಪ್ಲ್ಯಾನ್ ಇದ್ದಿದ್ದು. ಆದರೆ ಬೆಳಗ್ಗೆನೂ ಅನ್ನನೇ ತಿಂದಿರೋದ್ರಿಂದ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಉಪ್ಪಿಟ್ಟು ರೆಡಿ ಮಾಡ್ತಿದ್ದೀನಿ. ಇದು ಬಂದು ವೀಟ್ ರವೆ. ಮೊದಲಿದ್ದಿದ್ದೆ ನಾನು ಹಿಂಗಪ್ಪ ಖಾಲಿ ಮಾಡೋದು, ಇವ್ರು ಯಾರು ಬೇಡ ಅಂತ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಮೊನ್ನೆ ರೀಸೆಂಟಾಗಿ ಹೋಗಿದ್ದಲ್ವ ಇಂಡಿಯಾ ಬಜಾರ್ಗೆ, ಆವಾಗ ಮಕ್ಕಳನ್ನೆಲ್ಲ ನೋಡಿಕೊಂಡು ಗೊತ್ತೇ ಆಗಿಲ್ಲ ನನಗೆ, ಮತ್ತೆ ಈ ವೀಟ್ ರವೆನೇ ತೊಗೊಂಡು ಬಂದಿದ್ದೀನಿ. ಅಯ್ಯೋ ಏನಪ್ಪ, ಮತ್ತೆ ಇದು ರಿಟರ್ನ್ ಮಾಡೋಕ್ಕೆ ಬೇರೆ ಆಗೋದಿಲ್ಲ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೊಂದಿನ ಹಿಂಗೆ ಸ್ವಲ್ಪ ಮಸ್ಕ ಹೊಡೆದ್ಬಿಟ್ಟು ಮಾಡಿ ಖಾಲಿ ಮಾಡಬೇಕು ಅಷ್ಟೇ.
ಅಷ್ಟೇ. ನನಗೆ ಮತ್ತು ಬಂಗಾರಿಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಆದ್ಯ ಅವ್ರ ಅಪ್ಪಂಗೆ ಮಾತ್ರ ಯಾಕೋ ಅದಷ್ಟು ಇಷ್ಟ ಆಗ್ತಿಲ್ಲ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಉಪ್ಪಿಟ್ಟಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಡಬ್ಬ ರವೆ ತೋರಿಸ್ದೆ ಅಲ್ವಾ, ಅದು ಹಸ್ಬೆಂಡ್ ಒಂದ್ಸರಿ ತೊಗೊಂಡು ಬಂದಿದ್ರು, ಅದನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. 1.5 ಗ್ಲಾಸಷ್ಟು ರವೆ ಹಾಕ್ತೆ. ರವೆನ ಡ್ರೈ ಆಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ವೀಟ್ ರವೆ ಆದರೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡಬೇಕಾಗತ್ತೆ. ಆದರೆ ನಾರ್ಮಲ್ ರವೆ ಇದು, ನಾರ್ಮಲ್ ರವೆಗೆ ನಾನೇನು ಆ್ಯಡ್ ಮಾಡಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ರವೆನ ಉರಿತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಅಂತ ಹೇಳ್ಬೋದು. ರವೆ ಹಸಿಯಾಗಿ ಹಾಕ್ಬಿಟ್ರೆ ಉಪ್ಪಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದು ಕೂಡ ತುಂಬಾ ಸಿಂಪಲ್ ರೆಸಿಪಿ. ಇದು ಸಾಕಷ್ಟು ಸರಿ ನಾನು ಶೇರ್ ಮಾಡಿರ್ತೀನಿ. ಆದರೆ ಅದೇ ನಾನು ಹೇಳ್ದಂಗೆ ಹೊಸಬ್ರು ಒಂದ್ಸರಿ ರೆಸಿಪೀಸ್ ಕೇಳ್ತಾ ಇರ್ತೀರ. ಸೊ ಹಾಗಾಗಿ ಹೇಗೂ ಮಾಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡೋದು. ಇನ್ನೊಂದು ಯಾವಾಗಲೂ ಎಲ್ರಿಗೂ ಡೌಟ್ ಏನಿರುತ್ತೆ, ಒಣಮೆಣ್ಸಿನ್ಕಾಯಿ ಒಳ್ಳೆದಾ ಹಸಿರು ಮೆಣಸಿನ್ಕಾಯಿ ಒಳ್ಳೆದಾ ಅಂತ ಹೇಳ್ಬಿಟ್ಟು. ಕೆಲವು ಕಡೆ ನಾನು ನೋಡಿದ್ದೀನಿ ಒಣಮೆಣ್ಸಿನ್ಕಾಯಿಗಿಂತ ಹಸಿಮೆಣ್ಸಿನ್ಕಾಯಿ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ವಾಟರ್ ಕಂಟೆಂಟ್ ಚೆನ್ನಾಗಿರುತ್ತೆ ಮತ್ತು ನೀಟಾಗಿ ನೀರಲ್ಲಿ ವಾಶ್ ಮಾಡ್ತೀವಿ. ಒಣಮೆಣ್ಸಿನ್ಕಾಯಿಯಲ್ಲಿ ನೀಟಾಗಿ ವಾಶ್ ಮಾಡಲ್ಲ, ಕೆಮಿಕಲ್ಸು ಪೆಸ್ಟಿಸೈಡ್ಸ್ ಎಲ್ಲ ಇರೋದ್ರಿಂದ ಅದನ್ನು ಹಾಗೆ ಒಣಗಿಸ್ಬಿಟ್ಟು ಯೂಸ್ ಮಾಡೋದ್ರಿಂದ ಅದು ಹಂಗೆ ಇರುತ್ತೆ ಕೆಮಿಕಲ್ಸು. ಸೊ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಆದಷ್ಟು ಹಸಿರು ಮೆಣಸಿನ್ಕಾಯಿ ಬೆಟರ್ ಅಂತ ಎಲ್ಲ ಕಡೆ ಹೇಳ್ತಿರ್ತಾರೆ. ಆದರೆ ನಾನಿವತ್ತು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಿ, ಫಸ್ಟು ಎಣ್ಣೆ ಹಾಕ್ತೆ, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಕೆಂಪಗಾಕೋವರೆಗೂ ಹುರಿದೆ. ಉಪ್ಪು ಹಾಕ್ತೆ, ಅಲ್ಲಿ ಸ್ಕಿಪ್ ಆಗಿದೆ ಅನ್ಕೋತೀನಿ ವಿಡಿಯೋದಲ್ಲಿ. ನೆಕ್ಸ್ಟ್ ಇಲ್ಲಿ ನೀರು ಹಾಕ್ತಾ ಇದ್ದೀನಿ. ನಾನು 1 ಗ್ಲಾಸ್ ರವೆಗೆ 3 ಗ್ಲಾಸಷ್ಟು ನೀರು ಹಾಕ್ತೀನಿ. 1.5 ಗ್ಲಾಸ್ ಹಾಕಿರೋದ್ರಿಂದ 4.5 ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಯಾಕಂದರೆ ರವೆನ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗೇ ಬೇಯಿಸ್ತೀನಿ ಅಂತ ಹೇಳ್ಬೋದು. ಅದು ಅರಳ್ತಾ ಇರತ್ತಲ್ವ, ಹಾಗಾಗಿ ಮಕ್ಕಳು ತಿನ್ನೋದ್ರಿಂದ ಇಲ್ಲೇ ಬೇಯಿಸಿದ್ರೆ ಒಳ್ಳೆಯದು, ಬೆಸ್ಟು. ಇಲ್ಲಾಂದರೆ ದಾಹ ಆಗುತ್ತೆ, ಜಾಸ್ತಿ ನೀರು ಕುಡಿಬೇಕು ಅನಿಸುತ್ತೆ, ಇದೆಲ್ಲ ನಾರ್ಮಲ್ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ರವೆ ಹುರಿದಿಟ್ಕೊಂಡಿದ್ವಿ ಅಲ್ವಾ, ನೀರು ಕುದಿ ಬಂದ ಮೇಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀರಿದೆ ಅಂತ ಹೇಳ್ಬಿಟ್ಟು. ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಎಳ್ಕೊಳ್ಳುತ್ತೆ ರವೆ ಅಂತ ಹೇಳ್ಬಿಟ್ಟು. ಸುಮಾರು ಜನ ಮಾಡಬೇಕಾದ್ರೇ ಡ್ರೈ ಆಗಿ ಮಾಡ್ತಾರೆ, ಅದಷ್ಟು ಒಳ್ಳೆಯದಲ್ಲ. ಟೇಸ್ಟ್ ಏನೋ ತುಂಬ ಚೆನ್ನಾಗಿರುತ್ತೆ, ಬಟ್ ಇದು ಬೆಸ್ಟ್ ಅಂತ ಹೇಳ್ಬೋದು. ಸೊ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಡ್ತೀನಿ. 1-2-3 ಮಿನಿಟ್ಸ್ ಬಿಟ್ಟು ನೀಟಾಗಿ ಒಂದ್ಸರಿ ತಿರುಗಿಸಿ ಲಾಸ್ಟಲ್ಲಿ ಒಂದ್ಸರಿ ನಿಮ್ಮೆಣ್ಣು ಸ್ಕ್ವೀಸ್ ಮಾಡಿ ಅದಾದಮೇಲೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಟ್ವಿ ಅಂತ ಅಂದರೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಮಾಡಿದ್ರೆ ಮಾತ್ರ ಆರೋಗಿರೋದು ಯಾರೂ ತಿನ್ನಲ್ಲ. ಇನ್ ಕೇಸ್ ಮೆಕ್ಕಿದ್ರೆ ಆರೋಗಿರೋದು ನಾನೇ ತಿನ್ನೋದು. ನೋಡ್ತಾ ಇರ್ಬೋದು ನೀರೆಲ್ಲ ಹೇಗೆ ಡ್ರೈ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದ್ಸರಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿ ಎತ್ತಿಡಬೇಕು. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ, ನಾನಲ್ಲಿ ಗ್ಲೌಸ್ ಹಾಕ್ಕೊಂಡಿದ್ದೆ. ಅದು ಏನಂತಂದರೆ ಹೀಟ್ ರೆಸಿಸ್ಟೆಂಟ್ ಗ್ಲೌಸ್. ಅದು ನಾನು ಮೊದಲೇ ಆ ಮನೇಲಿ ಅಂದರೆ ಹಳೆ ಅಪಾರ್ಟ್ಮೆಂಟಲ್ಲಿ ಇದ್ವಲ್ಲ, ಅಲ್ಲೇ ತೊಗೊಂಡು ಬಂದಿದ್ದು. ಒಂದೊಂದ್ಸರಿ ಅಪರೂಪಕ್ಕೆ ಯೂಸ್ ಮಾಡ್ತೀನಿ. ಏನಾಗುತ್ತೆ ಅಂತ ಅಂದರೆ ಇದು ಬರ್ನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಫ್ಲೇಮ್ ಬಂದು ಸುತ್ತಲೂ ಬರುತ್ತೆ. ಅದರಿಂದ ಪಾತ್ರೆ ಹೀಟ್ ಆಗೋದಲ್ದಿರ ಕೈಯೆಲ್ಲ ಸುಡ್ತಾ ಇರುತ್ತೆ ಯಾವಾಗ್ಲೂ. ಅದಕ್ಕೋಸ್ಕರ ಕೈ ಫುಲ್ ಹಿಂಗಾಗುತ್ತೆ ನನಗೆ ಅಂತಂದರೆ, ಅಡುಗೆ ಮಾಡೋ ಒಂದು 5 ನಿಮಿಷ ಕೂತಿದ್ರು ಕೂಡ ಕೈ ಫುಲ್ ಬಿಸಿ ಇರುತ್ತೆ. ಆ ಬಿಸಿಗೆ ನಾನು ಅನ್ಕೊತಿರ್ತೀನಿ ಆ ಸ್ಕಿನ್ನೇ ಶ್ರಿಂಕ್ ಆಗ್ಬಿಟ್ಟು ಅದು ಏನಾಗ್ಬಿಡುತ್ತೋ ನಂದು ಸ್ಕಿನ್ನು ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಹಸ್ಬೆಂಡ್ ಬೈತಾನೆ ಇರ್ತಾರೆ ಹಾಕೋ ಅಂತ ಹೇಳ್ಬಿಟ್ಟು. ಹಾಗಾಗಿ ರವೆ ಉರಿಬೇಕಾದ್ರೆ ಎಸ್ಪೆಷಲಿ ಅದರಲ್ಲೂ ಸ್ಟೀಲ್ ಪಾತ್ರೆ ಮಾಡಿದ್ರೆ ಅಂತೂ ತುಂಬಾ ಜಾಸ್ತಿ ಬಿಸಿ ಆಗಿಬಿಡುತ್ತೆ. ಆವಾಗ ನಾನು ಸ್ವಲ್ಪ ಹೊತ್ತು ಹಾಕ್ಕೊಂಡಿದ್ದೆ. ಆದರೆ ನಾನು ಅವಾಗವಾಗ ಈ ಕೊತ್ತಂಬರಿ ಸೊಪ್ಪು ಮುಟ್ಟೋದು, ಕೈ ತೊಳೆಯೋದು ಈ ಥರ ಮಾಡ್ತಾನೆ ಇರ್ತೀನಲ್ವ, ನನಗೆ ಸ್ವಲ್ಪ ಕಷ್ಟನೇ. ಹಂಗಾಗಿ ಫಸ್ಟು ರವೆ ಉರಿಬೇಕಾದ್ರೆ, ಒಗ್ಗರಣೆ ಹಾಕಬೇಕಾದ್ರೆ ಎಲ್ಲ ಹಾಕ್ಕೊಂಡಿದ್ದೆ. ಅದಾದಮೇಲೆ ಎತ್ತಿಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು, ಅದರಲ್ಲೂ ರವೆ ಹಾಕಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಸ್ವಲ್ಪ ಬಿಟ್ಟರು ಗಂಟಾಗ್ಬಿಡುತ್ತೆ, ಒಂದು ಕಡೆ ಗಂಟಾದ್ರೂ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಯೂಸ್ ಮಾಡಿಬಿಟ್ಟು ಎತ್ತಿಟ್ಟಿದ್ದಾಯಿತು. ಸೊ ಇಲ್ಲಿ ಚಟ್ನಿ ಕೂಡ ಇತ್ತು. ಹಸ್ಬೆಂಡ್ಗೆ ಉಪ್ಪಿಟ್ಟು ಜೊತೆ ಚಟ್ನಿ ಇಷ್ಟ ಆಗುತ್ತೆ, ಹಾಗಾಗಿ ಫ್ರಿಜ್ಜಲ್ಲಿ ಇತ್ತು. ಸೊ ಸ್ವಲ್ಪ ಹೋಲ್ ಇದೆ ಅಲ್ವಾ ಲಿಡ್ಡಲ್ಲಿ, ಅಲ್ಲಿಟ್ಟರೆ ನೀಟಾಗಿ ಸ್ವಲ್ಪ ಬಿಸಿ ಆಗುತ್ತೆ, ರೂಮ್ ಟೆಂಪ್ರೇಚರ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಕರೆಕ್ಟಾಗಿತ್ತು, ಕೋಲ್ಡ್ ಏನಿರಲಿಲ್ಲ. ಸೊ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಫೈನಲಿ ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇವನ್ನೇನು ಸರ್ವ್ ಮಾಡಬೇಕು. ತುಪ್ಪ ಏನಾಗುತ್ತೆ ಅಂತಂದರೆ ಎಷ್ಟು ಈ ಚಳಿಗೆ ಒಳ್ಳೆ ಕಲ್ಲು ಥರ ಆಗ್ಬಿಟ್ಟಿರುತ್ತೆ, ಗಟ್ಟಿ ಆಗ್ಬಿಟ್ಟಿರುತ್ತೆ. ಅವಾಗವಾಗ ರೀಹೀಟ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಹಾಗೆ ಓಕೆ ಬಿಸಿ ಬಿಸಿ ಉಪ್ಪಿಟ್ಟು ಮೇಲೆ ಹಾಕಿದ್ರೆ ನೀಟಾಗಿ ಮೆಲ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತೆ. ಸೊ ಬನ್ನಿ ಎಲ್ರಿಗೂ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಬಿಡೋಣ. ಜೀರಿಗೆ ಅನ್ನ ಮತ್ತು ಬಿಸಿ ಬಿಸಿ ಉಪ್ಪಿಟ್ಟು ಎಲ್ಲರೂ ಫಸ್ಟು ಆಗಿನ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂತೀನಿ. ಅಮ್ಮ ಚಟ್ನಿ ಬೇಕಾ?
ರೆಡಿನಾ ನಿನ್ನ ಫೇವ್ರೆಟ್ ಉಪ್ಪಿಟ್ಟು ತಿನ್ನೋಕ್ಕೆ? ರೆಡಿ? ಯಾಕೆ ಡಲ್ಲಾಗಿದೆಯಾ? ಗೊತ್ತಿಲ್ಲ. ಓ ಟಿ ವಿ ಜಾಸ್ತಿ ನೋಡಿದೆ ಅಂತ ಹೇಳಿದ್ನಲ್ಲ ಅದಕ್ಕೆ. ಹಾಂ ಮಾಡಿ ಬೆಡ್ಶೀಟ್ ತೆಗಿ, ನೀಟಾಗಿ ತಿನ್ಸೋಣ. ಚೆನ್ನಾಗಿದೆಯಾ ಉಪ್ಪಿಟ್ಟು? ಓಕೆ, ಆಮೇಲೆ ಸಿಗ್ತೀನಿ ಬಾಯ್ ಅಂತ ಹೇಳು. ಓಕೆ, ಆಮೇಲೆ ಸಿಗ್ತೀನಿ ಬಾಯ್. ಇಲ್ಲಿದೆ ನೋಡಿ ನಮ್ಮ ಬಂಗಾರು ಬೇಬಿ. ಪಾತ್ರೆ ತೊಳೆಯುವ ಸೌಂಡ್ ಆಗೇ ಆಗುತ್ತಪ್ಪ ನಾಯ್ಸು ಅಲ್ವಾ? ನೀನು ಇದೇ ಹೈಟಿಗಿದೆಯಲ್ವಾ, ಅದಕ್ಕೆ ನೀನು ನಂಗೆ ಕಾಣ್ತದೆ. ನಮ್ಮ ಬಂಗಾರ ಪಾತ್ರೆ ತೊಳೆಯೋದು ನಾವು ಇಲ್ಲ ಮಾಡ್ಕೊತಾ ಇದ್ದಲ್ಲ. ಬಂಗಾರ ಮನೆ ಯಾರೋ ಕಮೆಂಟ್ ಮಾಡಿದ್ರು, ಬಂಗಾರು ಆಗಲೇ ನೆಕ್ಸ್ಟ್ ವ್ಲಾಗರ್ ಆಗಿದ್ದಾಳೆ ಅಂತ, ಚೆನ್ನಾಗಿ ವ್ಲಾಗ್ ಮಾಡ್ತಾಳೆ. ನಾನೇನು ಮಾಡ್ತೀವಿ, ಪಪ್ಪಿ ಇದೆಯಂತೆ, ಪಪ್ಪಿ ಹೆಸರು ರಾಮ ಅಂತ. ನೀವು ಆದ್ಯ ಕೈಲಿ ಹಾಯ್ ಮಾಡ್ಸಕ್ಕೆ ಹೇಳಿದ್ರು, ಸೊ ನೀವಿಬ್ರು ಸೇರಿಕೊಂಡು ಪಪ್ಪಿಗೆ ಹಾಯ್ ಮಾಡಿ. ಹಾಯ್ ಪಪ್ಪಿ. ನನಗಂತೂ ಪಪ್ಪಿಗಳಂದ್ರೆ ತುಂಬ ಇಷ್ಟ. ರಾಮ ಅಂತ ಹೆಸರು. ಹಾಯ್ ರಾಮ ಪಪ್ಪಿ. ಹಲೋ, ಹಾಯ್ ರಾಮ. ಹಾಯ್ ರಾಮ. ನನಗಂತೂ ಪಪ್ಪಿ ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ನನಗೂ ಪಪ್ಪಮ್ಮ ನಾನು ತುಂಬ ಫೋರ್ಸ್ ಮಾಡ್ತೀನಿ, ನನ್ನ ಡಾಗು ಇಲ್ಲ ಪಪ್ಪಿ ತಗೊಳ್ಳೋಣ ಅಂತ. ಆದರೆ ಅವರು ಇನ್ನೂ ಕಳಿಸ್ತಿಲ್ಲ. ಆದರೆ ನನಗೆ ತುಂಬ ಪಪ್ಪಿಗಳಂದರೆ ಇಷ್ಟ. ಹಲೋ ರಾಮ ಪಪ್ಪಿ. ಎಸ್, ಹಲೋ ರಾಮ ಪಪ್ಪಿ. ನನ್ನ ಪಪ್ಪೀಸ್ ಅಂದರೆ ತುಂಬ ಇಷ್ಟ. ರಾಮ ಪಪ್ಪಿ ಬಗ್ಗೆ ಕಮೆಂಟ್ ಮಾಡಿ, ಯಾವ ಕಲರು ಯಾವ ಬ್ರೀಡು ಅಂತ ಅಲ್ಲ. ನಮ್ಗೆ ತುಂಬ ಇಷ್ಟ ಪಪ್ಪೀಸು, ಡಾಗ್ಸ್ ಆರ್ ಪಪ್ಪೀಸ್. ನಾನು ಹುಟ್ಟೋಕ್ಕಿಂತ ಮುಂಚೆನೂ ಪಪ್ಪಮ್ಮನ ಜೊತೆ ಒಂದು ಡಾಗ್ ಇತ್ತು, ಸಾಶಿ ಅಂತ ಇತ್ತು, ಗೋಲ್ಡನ್ ರಿಟ್ರೀವರು. ನಾನು ದೊಡ್ಡವಳೊಂದು 5 years ಆಗೋವರೆಗೂ ಅದು ದೊಡ್ಡ ಡಾಗ್ ಆಗೇ ಇತ್ತು. 5 years ಆದಮೇಲೆ ಹೊತ್ತೋಯ್ತದು. ಅದಕ್ಕೆ ಪ್ರಾಬ್ಲಮ್ ಏನಾಗಿತ್ತು? ಅದಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ನನಗೆ 5 years ಆದಾಗ. ಆದ್ಯ ಮಗು ಅವಾಗ, ಅದಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಆಮೇಲೆ ಅದು ಹೊತ್ತೋಯ್ತು ಸಾಶಿ. ಆದರೆ ನಂಗೆ ಅದು ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಕ್ಯೂಟಾಗಿತ್ತು. ದೊಡ್ಡಲ್ಲಾದ್ಮೇಲೆ ನನ್ನನ್ನು ಎಷ್ಟೊಂದು ಪ್ರೊಟೆಕ್ಟ್ ಮಾಡ್ತಿತ್ತು, ಇವಳನ್ನು ಕೂಡ ಎಷ್ಟೊಂದು ಪ್ರೊಟೆಕ್ಟ್ ಮಾಡ್ತಿದ್ದು. ನಾನು ಏನೇನು ಕೇಳಿದ್ನೋ ಅದೆಲ್ಲ ಬಂದು ಮಾಡ್ತಿತ್ತು. ನಂಗೆ ತುಂಬ ಇಷ್ಟ. ಅದಾದಮೇಲೆ ಆಮೇಲೆ ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಜರ್ಮನ್ ಶೆಪರ್ಡ್ ತಗೊಂಡ್ವಿ, ಚಿಕ್ಕದು ಒಂದು ಪಪ್ಪಿ. ಅದು ಪಪ್ಪಿ ಅಲ್ವಾ, ಅದಕ್ಕೆ ತುಂಬ ತುಂಟಿಯಾಗಿತ್ತು. ತುಂಟ ಬಾಯ್ ಅದು. ಅದು ಹಿಂಗೆ ಒಂದು ತುಂಬ ನಾಟಿ ಅಲ್ವಾ, ಅದಕ್ಕೆ ಅದಿಂಗೊಂದ್ಸತಿ ಆಟ ಆಡ್ಕೊಂಡು ಇಲ್ಲಿ ಸ್ಕ್ರ್ಯಾಚ್ ಮಾಡಿಬಿಡ್ತು ಅವಳಿಗೆ. ಅದೇನೂ ಚಿಕ್ಕವಳು, ಅವಳಿಗೂ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಅದಾದ್ಮೇಲೆ ಅದನ್ನು ಕೊಟ್ಬಿಟ್ವಿ ನಾವು. ಅದೇನು ಅವಳೈತಿ ಬಾಯಿ ಎತ್ತಾಯಿತ್ತು, ಅಷ್ಟು ಚಿಕ್ಕದಾಗಿ ನಾನಿದ್ದೆ, ಅದಕ್ಕೆ ಕಸ್ಬಿಡ್ತಿತ್ತು. ಇವಳು ಚಿಕ್ಕವಳಲ್ವಾ, ರುದ್ರ ಬಂದ್ಬಿಟ್ಟು ಇವಳು ಚಿಕ್ಕವಳಲ್ವಾ, ಅದಕ್ಕೆ ಆಲ್ಮೋಸ್ಟ್ ಸೇಮ್ ಹೈಟಾಗಿ ಸಿಕ್ತಿತ್ತು ಅದಕ್ಕೆ. ಆವಾಗ ತರ್ಕೊಂಡು ಬೇಗ ಅದು ಹಿಂಗೆ ಕಚ್ಬಿಡ್ತು. ಅದಾದಮೇಲೆ ನಾರ್ಮಲಾಗಿ ಇದ್ವಿ, ಚೆನ್ನಾಗಿ ನೋಡ್ಕೊಂಡ್ವಿ. ಅದಾದಮೇಲೆ ತುಂಬ ಕೆಲಸ ಆಗ್ತಿತ್ತು, ಪಾಪ ಅಮ್ಮಂಗೂ ಅಷ್ಟು ಫ್ರೀಯಾಗಿ ಇರ್ತಿರ್ಲಿಲ್ಲ. ಅದಕ್ಕೆ ಆಮೇಲೆ ಅದನ್ನು ಕೊಟ್ಬಿಟ್ವಿ ಬೇರೆ ಅವ್ರಿಗೆ, ಫ್ರೆಂಡ್ಗೋ ಯಾರಿಗೋ ಅಷ್ಟೇ. ಅದಕ್ಕೆ ನನಗಿನ್ನ ಇವಾಗ ಗೋಲ್ಡನ್ ರಿಟ್ರೀವರ್ ಬೇಕು ಅನ್ನಿಸ್ತಿದೆ, ಇಲ್ಲಾಂದರೆ ಜರ್ಮನ್ ಶೆಪರ್ಡ್ ಬೇಕು ಅನ್ನಿಸ್ತಿದೆ. ನಂಗೆ ತುಂಬ ಇಷ್ಟ ಅದು ಪಪ್ಪೀಸು. ಇನ್ನು ನಂಗೆ ಸಾಶಿ ಸ್ವಲ್ಪ ಇದ್ದಿದ್ದರೆ ನಾನು ಚೆನ್ನಾಗಿ ಅದ್ರ ಜೊತೆ ಆಟ ಆಡ್ಕೊಂಡು, ನಂಗೆ ತುಂಬ ಇಷ್ಟ ಡಾಗ್ಸು. ನಂಗೆ ತುಂಬ ತುಂಬ ಇಷ್ಟ ಆಗಲ್ಲಂತೆ. ಅಕ್ಕಂಗೆ ಬೇಬಿ ಇರ್ತಿತ್ತು, ಸಾಶಿ ಅಂತಿರ್ತಾನೆ. ನಾನು ಇವಾಗ ಇದ್ದಿದ್ದೆ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ. ಓಕೆ, ಫಸ್ಟ್ ಡಾಗ್ ಹೆಸರು ಬಂದ್ಬಿಟ್ಟು ಸಾಶಿ, ಸೆಕೆಂಡ್ ಬಂದ್ಬಿಟ್ಟು ರುದ್ರ.
ಸೆಕೆಂಡ್ ಡಾಗಿಗೆ ರುದ್ರ ಅಂತ ನೇಮ್ ಹೆಂಗಿತ್ವಿ ಅಂದರೆ ಒಂದು ಕಾರ್ಟೂನ್ ಬರ್ತಿತ್ತು ರುದ್ರ ಅಂತ. ಅದಕ್ಕೆ ಅಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ರುದ್ರ ಅಂತ. ಅದಕ್ಕೆ ನಾನು ಹಂಗೆ ನೋಡ್ಕೊಂಡು ಪಪ್ಪಮ್ಮಂಗೂ ಇಷ್ಟ ಆಯಿತು ಆ ನೇಮು. ರುದ್ರ ಅಂತ ಇದ್ವಿ ಸೆಕೆಂಡ್ ಪಪ್ಪಿಗೆ. ಫಸ್ಟು ನಂಗೆ ಗೊತ್ತಿಲ್ಲ, ಸಾಶಿ ಅಂತ ಇತ್ತಿತ್ತು ಪಾಪಮ್ಮ. ಮಮ್ಮಿ ಫೇವ್ರೆಟ್ ಯಾವುದೋ ಒಂದು ಇಂಗ್ಲೀಷ್ ಮೂವಿ ನೋಡ್ಬಿಟ್ಟು ಇತ್ತಿದಂತೆ ಸಾಶಿ ಅಂತ. ಸಾಶಿ ಅದು ತುಂಬ ಕ್ಯೂಟ್ ಆಗಿದೆ ನೇಮ್. ಅದಕ್ಕೆ ಮ್ಯಾಚ್ ಆಗ್ತಿತ್ತು ಹೇಳ್ಬೇಕು ಅಂದರೆ. ಸಾಶಿ ಆ ನೇಮು ಹೇಳಿದ ತಕ್ಷಣ ಮುಖ ನೆನಪಾಗುತ್ತೆ ನನಗೆ. ಹಾಗೆ ನಾನು ಎಷ್ಟೊಂದು ಫೋಟೋ ನೋಡಿದ್ದೀನಿ ಅಂತಾನೆ ನಾನು ನೇಮ್ ಹೇಳಿದ ತಕ್ಷಣ ಒಂದು ತಲೆ ಬರ್ತಿದೆ ಆ ಫೇಸು. ಇವಾಗ ನಾವು ಹೋಗ್ಬಿಟ್ಟು ಮಲ್ಕೊಂತೀವಿ, ಲೇಟ್ ಆಗ್ತಿದೆ. ಓಕೆ, ಬಾಯ್ ರಾಮ. ಗುಡ್ ನೈಟ್. ಗುಡ್ ನೈಟ್. ನಾನು ನಾಳೆ ಸ್ಕೂಲ್ಗೆ ಹೋಗ್ಬೇಕು, ಅದಕ್ಕೆ ಬಾಯ್ ರಾಮ. ಗುಡ್ ನೈಟ್. ಬಾಯ್ ರಾಮ. Nice to meet you. Yes, nice to meet you. ಪಾಪ ಎಷ್ಟು ಚೆನ್ನಾಗಿ ಕುತ್ಕೊಂಡು ಮಾತಾಡಿದ್ದಾರೆ. ಲಾಸ್ಟ್ ವ್ಲಾಗಲ್ಲಿ ನೀವು ಕೇಳಿದ್ರಿ ರಾಮ ಅಂತ ಪಪ್ಪಿ ಹೆಸರು ವಿಶ್ ಮಾಡಿಸಿ ಆದ್ಯ ಕೈಯಲ್ಲಿ ಅಂತ ಹೇಳ್ಬಿಟ್ಟು ಇಬ್ರು ನಾನೇ ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಬೇರೆ ಇಲ್ಲಿ ಪಾತ್ರೆ ತೊಳಿತಿದ್ದೆ, ಸೌಂಡ್ ಬಂದಿರುತ್ತೆ. ಸಾರಿ ಡಿಸ್ಟರ್ಬ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಅವ್ರು ಮಾತಾಡ್ತಾ ಇದ್ರಲ್ವ, ಸ್ವಲ್ಪ ಫೋಟೋಸ್ ಕೂಡ ಹಾಗೆ ನಿಮಗೂ ಶೇರ್ ಮಾಡೋಣ ಅಂತ ಅನಿಸ್ತು. ಸ್ಯಾಶಿ ನಮ್ಮ ಜೊತೆ 11 ವರ್ಷ ಇತ್ತು ಅಂತ ಹೇಳ್ಬೋದು. ಸೊ ಅವಾಗವಾಗ ಮಿಸ್ ಮಾಡ್ಕೋತಾನೆ ಇರ್ತೀವಿ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಫೋಟೋ ಶೇರ್ ಮಾಡಿದೆ. ಮತ್ತು ಫೋಟೋದಲ್ಲಿ ಇದ್ದಿದ್ದೆಲ್ಲನೂ ಬಂಗಾರನೇ. ಒಂದು ಫೋಟೋ ಹಾಕಿರಲಿಲ್ಲ ಇವತ್ತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಮಲ್ಕೊಬೇಕು. ನೆಕ್ಸ್ಟ್ ಡೇ ನಾನಿಲ್ಲಿ ಕಂಪ್ಲೀಟ್ ವ್ಲಾಗ್ ಹಾಕ್ತಾ ಇಲ್ಲ. ಮಧ್ಯಾಹ್ನ ರಸಮ್ ಮಾಡಿದ್ದೆ, ರಸಮ್ ರೆಸಿಪಿ ತೋರಿಸೋಣ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ತಾ ಇದ್ದೀನಿ. ಇದು ಮಾಮೂಲಿ ಬೇಳೆ ರಸಮೆ, ಟೊಮೆಟೊ ಮತ್ತು ಬೇಳೆ, ಸ್ವಲ್ಪ ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿನ ಒಂದು 2-3 ಪ್ರೆಷರ್ ಬರ್ಸ್ಕೊಂಡೆ. ಅದಾದಮೇಲೆ ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕುಕ್ಕರ್ ಆರಿದ್ಮೇಲೆ ನೀಟಾಗಿ ಒಂದ್ಸರಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇನ್ನು ಹುಣಸೆ ಹಣ್ಣು ನಾನು ಯಾವಾಗಲೂ ಏನು ಮಾಡ್ತೀನಿ ಹೇಳಿದ್ದೀನಿ ನಿಮಗೆ, ಯೂಸ್ ಮಾಡಿಬಿಟ್ಟು ನೀರಾಕಿ ಎತ್ತಿಟ್ಟಿರ್ತೀನಿ. ಸ್ವಲ್ಪ ಯಾವಾಗಾದರೂ ಯೂಸ್ ಮಾಡಬೇಕಾದ್ರೆ ಈ ಥರ ನೋಡಿ ಇಷ್ಟೇ ಬಂದಿದ್ದು ಸ್ವಲ್ಪ ಹಾಕಿ, ಆಪ್ಷನಲ್ ಅದು, ಬರೀ ಟೊಮೆಟೊನೂ ಸಾಕಾಗುತ್ತೆ. ಆದರೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಣಸೆ ಹುಳಿ ಹಾಕ್ಬಿಟ್ಟು ಅದನ್ನು ಬಿಸಾಕ್ಬಿಡ್ತೀನಿ ಅಷ್ಟೇ. ಅದಾದಮೇಲೆ ನಾನಿಲ್ಲಿ ಜೀರಿಗೆ ಮತ್ತು ಮೆಣಸಿನ ಪುಡಿ ಹುರಿದಿಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಹಾಕ್ತೆ. ಒಗ್ಗರಣೆಗೂ ಹಾಕ್ಬೋದು, ಜಸ್ಟ್ ಹಾಗೆ ನಾನು ಮೇಲಿಟ್ಟಿರೆ ಬಗ್ಸಿದ ತಕ್ಷಣ ಅದು ಮೇಲೆ ಹಂಗೆ ಬೀಳುತ್ತೆ ಅಂತ ಅದಕ್ಕೆ ಹಾಕಿಟ್ಕೊಂಡೆ. ಸೇಮ್ ಇದು ಜೀರಿಗೆ ಅನ್ನಕ್ಕೆ ಏನು ಯೂಸ್ ಮಾಡಿದ್ವಲ್ಲ ಅದೇ ಇರುತ್ತೆ. ಎಣ್ಣೆ ಹಾಕಬೇಕು, ಸಾಸಿವೆ, ಅದಾದಮೇಲೆ ಇದು ಇಂಗು ಹಾಕ್ತೆ ಸ್ವಲ್ಪ ಇದಕ್ಕೆ. ನೆಕ್ಸ್ಟು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಅರಿಶಿನ ಪುಡಿ. ಬೇಳೆನಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಕಿದೆ, ಇದಕ್ಕೆ ಚೆನ್ನಾಗಿರುತ್ತೆ. ಸೊ ಎಲ್ಲ ಹಾಕ್ಬಿಟ್ಟು ಇವಾಗ ಏನು ಬೇಳೆ ಎಲ್ಲ ಮಸ್ತು ಇಟ್ಕೊಂಡಿದ್ವಿ ಅಲ್ಲ ಅದು ಕೂಡ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕಿ ಒಂದು ಕುದಿ ಬಂದರೆ ಸಾಕಾಗತ್ತೆ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಫೈನಲಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಹುಣಸೆ ಹಣ್ಣು ಹಾಕಲಿಲ್ಲ ಅಂತ ಅಂದರೆ ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿ ಹಾಕಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಎಲ್ಲರೂ ಹೇಳೋದು ಹುಣಸೆ ಹಣ್ಣಿಗಿಂತ ನಿಂಬೆಹಣ್ಣೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಮಗದು ರೂಢಿ ಆಗಿಬಿಟ್ಟಿದೆ ರಸಮ್ಗೆ ಜಾಸ್ತಿ ಹುಣಸೆ ಹಣ್ಣು ಹಾಕಿ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಸುಮ್ಮನೆ ಹಾಗೆ ಫಾಸ್ಟ್ ಫಾರ್ವರ್ಡಿಂಗಲ್ಲಿ ಹಾಕಿದ್ದೀನಿ ಯಾವ ರೀತಿ ಕುದಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಮೊದಲೇ ಬೇಳೆ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಬೇಕು ಅನ್ನೋದೇನಿಲ್ಲ. ಈ ಥರ ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ ಆಯಿತು, ಬೇಳೆ ರಸಮ್ ರೆಡಿ ಆಯಿತು. ಆದ್ಯನ್ಗೆ ಬಿಸಿ ಬಿಸಿ ಅನ್ನ ಮತ್ತು ರಸಮ್ ತಿನ್ನಿಸ್ತೀನಿ. ಇನ್ನೊಂದು ಕಡೆ ಇಲ್ಲಿ ಹಸ್ಬೆಂಡ್ ಇದ್ದರು, ಇವತ್ತು ಶುಕ್ರವಾರ ಆಗಿರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಇತ್ತು. ಸರಿ ಬಂಗಾರಿಗೂ ಕೂಡ ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹಪ್ಳ ಎಲ್ಲ ಮಾಡಿ ಇಡ್ತಾ ಇದ್ದೀನಿ. ಎಸ್ಪೆಷಲಿ ಅನ್ನ ರಸಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನೇನು ಖಾಲಿ ಆಗ್ತಾ ಬಂತು, ನೆಕ್ಸ್ಟು ಇಂಡಿಯಾಯಿಂದ ತರಿಸಿ ಇಟ್ಕೊಬೇಕಾಗತ್ತೆ. ಇನ್ನು ಈ ಜಾಲ್ರಿ ಏನಿದೆ ಇದರಲ್ಲಿ ಎಕ್ಸ್ಟ್ರಾ ನಾನು ಎತ್ತಿಟ್ಕೊಳ್ಳೋದ್ರಿಂದ ಅದು ಎಕ್ಸ್ಟ್ರಾ ಎಣ್ಣೆ ಏನಾದರೂ ಇತ್ತು ಅಂದರೆ ಅಲ್ಲೇ ಸೋರ್ಕೊಂಡ್ಬಿಡುತ್ತೆ, ಅದು ಬಾಣ್ಲಿಗೆ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಈ ಥರ ಡಬಲ್ ಟೈಮ್ ಎತ್ತಿಟ್ಬಿಟ್ಟು ಜಾಲಿನಲ್ಲಿ ಆಮೇಲೆ ಹಾಕ್ತೀನಿ. ನೋಡ್ತಾ ಇರ್ಬೋದು ಅನ್ನ ರಸಮ್ ಇವತ್ತಿನ ಊಟಕ್ಕೆ. ಹಲೋ, ವೆಲ್ಕಮ್ ಬ್ಯಾಕ್ ಹೋಮ್. ಆಯ್ತಾ, ಹೆಂಗಿತ್ತು ಕ್ಲಾಸ್? ಅದೇ ಇಲ್ಲ, ಬೋರ್ ಆಗಲಿಲ್ವಾ? ಅವಳಿದ್ರೂ ಸೇಮ್, ಅದ್ರ ನಡ್ಕೊಂಡು ಮಾತ್ರ ಫಾಸ್ಟ್ ಮಾತಾಡ್ಕೊಂಡು ಬರ್ತಾಳಷ್ಟೇ ಜೊತೆಗೆ. ಆದರೆ ಇವಾಗ ಅವಳು ಬಂದಿಲ್ಲ ಅಲ್ವಾ, ಅದಕ್ಕೆ ಫಾಸ್ಟಾಗಿ ನಡ್ಕೊಂಡ್ಬರ್ಬೋದು. ನಾನು ಲೇಟ್ ಮಾಡ್ತಲ್ಲ. ಅದೇ
ನಿಂಗೋಸ್ಕರ ಹಪ್ಳ ಮಾಡಿ ಇಟ್ಟಿದ್ದೀನಿ. ಅನ್ನ ರಸಮ್ ಹಪ್ಳ. ಸ್ನಾನ ಮಾಡ್ಕೊಂಡು ಬಂದು ಊಟ. ಓಕೆ, ಫುಲ್ ಡೀಪ್ ಸ್ಲೀಪಲ್ಲಿ ಇದ್ದಾಳೆ. ಬೆಳಿಗ್ಗೆ ಎಲ್ಲ ಸಿಕ್ಕಾಬಟ್ಟೆ ವಾಮಿಟ್ ಮಾಡಿದ್ಲು ಹಂಗಾರು. ಬರ್ತ್ಡೇ ಗಿಫ್ಟ್ ಏನು ಬೇಡವಾ ಹರೀಶಾ? ಹೇಳಿ ಏನು ಬೇಕು ಅಂತ, ನಾವು ಟ್ರೈ ಮಾಡ್ತೀವಿ ಕೊಡ್ಸಕ್ಕೆ. ಏನು ಬೇಕು ಹೇಳಿ? ಬಟ್ಟೆ ಬೇಕಾ? ಅಜ್ಜಿ ಕೊಟ್ಟು ಕಳ್ಸಿತ್ತಲ್ವಾ ಒಂದು ಫುಲ್ಲು ಅದೇ ಬರ್ತ್ಡೇ ವೇರ್ ಥರನೇ ಗ್ರ್ಯಾಂಡ್ ಫ್ರಾಕು. ಹೊಸದು ಒಂದು ದಿನಕ್ಕೂ ಹಾಕೊಂಡಿಲ್ಲ ಅದನ್ನ. ಬರ್ತ್ಡೇಗಾದ್ರೂ ಹಾಕೋ ಬಂಗಾರ. ಸ್ವಲ್ಪ ಹೊತ್ತು ಇಷ್ಟ ಇಲ್ಲ ನಂಗೆ. ಕೇಕ್ ಕಟ್ಟಿಂಗು ಬೇಡ, ಏನು ಬೇಡ. ಯಾರನ್ನು ಇನ್ವೈಟ್ ಮಾಡಲ್ಲ. ನಮಗೋಸ್ಕರ ಒಂದು ಚಿಕ್ಕ ಕೇಕ್ ತಂದು ಕಟ್ ಮಾಡ್ಕೊಂಡು ಸ್ಕೂಲಿಂದ ಬಂದ್ಮೇಲೆ ಸಾಯಂಕಾಲ. ಹಂಗಾರೆ ಸ್ಕೂಲ್ ಕಪ್ ಕೇಕ್ಸು ಬೇಡ ಅಲ್ವಾ? ಇಲ್ಲ, ಅದು ಬೇಡ ಬಿಡು. ಸರಿ, ಇವಾಗ ಎಲ್ಲರೂ ಇನ್ವೈಟ್ ಮಾಡ್ಬಿಟ್ಟು ಮಾಡೋಣ ಅನ್ಕೊಂಡಿದ್ದೀನಿ. ಭಾಗ್ಯಶ್ರೀ ಆಂಟಿ ಇರಲ್ಲ, ಅವ್ರು ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಎಲ್ಲರೂ ಇನ್ವೈಟ್ ಮಾಡಲ್ಲ? ಫುಲ್ ಮೊನ್ನೆ ಹೋಗಿದ್ವಲ್ಲ. ಗಿಫ್ಟ್ ಏನು ಬೇಕು ಹೇಳಾಯ್ತು? ಏನು ಬೇಡ, ಹಂಗೆ ಆಲ್ರೆಡಿ ಬಂದಿರುತ್ತೆ ನಿಮ್ಮ ಮೇಕಪ್ ಕಿಟ್ಟು. ಸಾಕಾ? ನೋಡ್ದಾ, ಒಂದು ವಾರಕ್ಕೆ ಮೊದಲೇ ಗಿಫ್ಟ್ ಕೊಡಿಸ್ಬಿಟ್ಟಿದ್ದೀನಿ ನಿಂಗೆ. ಇಷ್ಟ ಆಯ್ತಾ? ಎಂಜಾಯ್ ಮಾಡ್ತಿದ್ಯಾ? ಏನದ್ರಲ್ಲಿ ನಿಂಗೆ ಹೆಂಗೆ ಅನಿಸ್ತಾ ಇದೆ? ಅದು ಒಂದು ಆಕ್ಟಿವಿಟಿ ಥರನ ಮಾಡೋಕ್ಕೆ ಏನು ಕೆಲಸ ಇಲ್ಲ? ಅನ್ಕೊಂಡೆ ಯಾಕೆ ಇನ್ನೂ ಬಂದಿಲ್ಲ ಡಾಗ್ ಪಪ್ಪಿ ಅಂತ, ಶುರು ಮಾಡಿಲ್ವಲ್ಲ ಅಂತ. ಅದೇನು ಬಂಗಾರು ಈ ನಡುವೆ ಕನ್ವರ್ಸ್ತಾನೆ ಇರ್ತೀಯಲ್ಲ? ಏನು ಕನ್ಸಲ್ಲೆಲ್ಲ ಪಪ್ಪಿ ಬರ್ತಾ ಇದೆಯಾ? ಯಾವ ಪಪ್ಪಿ ಬರ್ತಾ ಇದೆ? ಡಿಫ್ರೆಂಟ್ ಆಗಿರೋ ಬದ್ದು ಎಲ್ಲ ಕಲರ್ ಮಿಕ್ಸ್ ಆಗಿರೋ ಒಂದು ಪಪ್ಪಿ ಕೊಡಿಸ್ಬಿಡ್ತೀನಿ. ಟಾಯ್ಸ್ ಪಪ್ಪಿ ತಾನೇ ಬೇಕಾಗಿರೋದು, ಟಾಯ್ ಪಪ್ಪಿ. ಇರು, ಇದು ರೋಬೋ ಪಪ್ಪಿ ಬರುತ್ತೆ. ಅದು ನೀನು ಹೇಳಿದೆಲ್ಲ ಮಾಡುತ್ತೆ. ನೀನು ಜಸ್ಟ್ ಕಮೆಂಟ್ ಮಾಡಿದ್ರೆ ಸಾಕು. ಬೆಸ್ಟು, ಅದನ್ನು ಕೊಡಿಸ್ಬಿಡ್ತೀನಿ. ನೋಡಿದ್ದೀನಿ, ಅದು ನಂಗೆ ಒಂದು ಒಂಚೂರು ಇಷ್ಟ ಇಲ್ಲ ನೋಡೋಕ್ಕೆ. ಹೆಂಗಿದೆ ನಿಂಗೆ ರಿಯಲ್ ಪಪ್ಪಿ ಥರನೇ ಇರುತ್ತೆ. ಫರ್ ಎಲ್ಲ ಇರುತ್ತೆ ಮೇಲೆ. ಇಲ್ಲ, ಫರ್ ಇರಲ್ಲ. ಫರ್ ಇರೋದು ಬರುತ್ತೆ ರೋಬೋದು. ನಿಂಗೆ ಬೇಕಾ ಬೇಡವಾ? ನಂಗೆ ಬೇಡ, ನಾರ್ಮಲ್ ತಗೋಬೇಕು. ನಾನು ಕೊಡ್ಸಲ್ಲ, ಚಾನ್ಸ್ ಇಲ್ಲ. ನೋ ವೇ, ನೋ ವೇ. ನಾನು ನೋಡ್ಕೊಂತೀನಿ. ನೋ. ಸರಿ, ಇವಾಗ ಬೆಳಗ್ಗೆ ಒಂದು ನಿಮಿಷ ಇರು. ಅರ್ಲಿ ಮಾರ್ನಿಂಗ್ ಎದ್ದೊಳ್ತೀಯ ತಾನೆ? ಎದ್ಬಿಟ್ಟು ಸಾಯಂಕಾಲ ಇವಾಗ ಬರ್ತೀಯ? ಎಷ್ಟು ಟೈಮಿಗೆ? ಎಕ್ಸಾಕ್ಟಾಗಿ 4 o'clock. 4ಗೆ ಬರ್ತೀಯ? ಯಾರು ನೋಡ್ಕೋತಾರೆ ಅಷ್ಟೊತ್ತವರೆಗೂ? ಅಮ್ಮ, ಅದಕ್ಕೆ ಫಸ್ಟ್ ಒಂದು ವೀಕ್ ಟ್ರೈನ್ ಮಾಡಿಬಿಟ್ರೆ ಅದೆಲ್ಲ ಇರುತ್ತೆ ನಿಮಗೆ. ಇವಾಗ ನೀವು ಫಸ್ಟ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ. 1 week ಅಲ್ಲ, 3 to 4 months ಟ್ರೈನ್ ಮಾಡಬೇಕು. ಹೌದು, ಇನ್ನು ಸ್ವಲ್ಪ ದಿನ ಆದ್ಮೇಲೆ ನಿಮಗೆ ಇಷ್ಟ ಆಗೋಗುತ್ತೆ. ಅದು ಹಂಗೆ ಆಗ್ತಿರೋದು ನನಗೆ. ನಮ್ಮನೆಗೆ ಯಾವ ನಾಯಿಗಳು ಬಂದು ಸ್ಟಾರ್ಟಿಂಗ್ ಬೇಡ ಅಂದಿರ್ತೀನಿ, ಆಮೇಲೆ ಎಲ್ರಿಗಿಂತ ಜಾಸ್ತಿ ನಾನೇ ಚೆನ್ನಾಗಿ ನೋಡ್ಕೊಂಡಿರ್ತೀನಿ. ನಾನು ಎಲ್ರ ಮನೆಯಲ್ಲೂ ಅದು ಹಂಗೇನೆ. ಬೇಡ ಬೇಡ ಬೇಡ, ಹೋಗೋದು ಬಂಗಾರ. ಸುಮ್ಮನೆ ತಲೆ ತಿನ್ಬೇಡ. ನಾನು ಹೇಳ್ತಾ ಇರೋದು ಗಿಫ್ಟು. ನಿಂಗೆ ಏನು ಡ್ರೆಸ್ ಬೇಕಾ ಅಥವಾ ಟಾಯ್ಸ್ ಯಾವ್ದು ಬೇಕು ಹೇಳು ಅಷ್ಟೇ. ಹಂಗಾದ್ರೆ ರೈಟ್. ಆಗಲ್ಲ ಬಂಗಾರ. ಇಂಡಿಯಾಗೆ ಹೋಗೋವರೆಗೂ ಯಾವ ಡಾಗು ಇಲ್ಲ. ಇಂಡಿಯಾಗೆ ಹೋದ್ಮೇಲೆ ಕೊಡ್ತೀನಿ. ತುಂಬ ಹೊತ್ತು ಆಯಿತು ನಮ್ಮಿಬ್ರಿಗೂ ಕಾನ್ವರ್ಸೇಷನ್. ಯಾಕೋ ಗೊತ್ತಿಲ್ಲ, ಈ ನಡುವೆ ತುಂಬಾ ಕೇಳ್ತಾಳೆ ಪಪ್ಪಿ ಬೇಕು ಕೊಡಿಸಿ ಅಂತ ಹೇಳ್ತಾನೆ ಇರ್ತಾಳೆ. ಸರಿ ಬರ್ತಡೇ ಕೊಡಿಸೇ ಬಿಡೋಣವಾ ಅಂತ ಹುಡುಕಿದ್ವಿ. ಆದರೆ ಎಲ್ಲ ಥರ ಯೋಚನೆ ಮಾಡಬೇಕಲ್ವ. ನಾವು ಇರೋದು ಬೇರೆ ದೇಶದಲ್ಲಿ. ಸುಮ್ಮನೆ ಕಮ್ಮಿಟ್ ಆಗಿಬಿಟ್ಟು ನಾಳೆ ದಿನ ಅದರಿಂದ ನಾವು ಏನೂ ಮಾಡೋಕ್ಕಾಗದೆ ಇರೋ ಥರ ಬಂದರೆ ಅಥವಾ ಏನು ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ನನಗೆ ಗೊತ್ತು ಅವಳಿಗೆ ಇದಕ್ಕೆ ಕೊಟ್ಟರೆ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಯಾವುದೂ ಇರಲ್ಲ. ಯಾಕಂದರೆ ಅವಳಿಗೆ ಅಷ್ಟಿಷ್ಟ ಆಗ್ಬಿಟ್ಟಿದೆ. ನೋಡೋಣ ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇದು ಐಶಾರೋಸ್ ಪಿಂಕು, ಬ್ಲೂ ಐಶಾರೋಸು, ಲಿಪ್ ಆಯಿಲ್. ಈಗ ನಾನು ಅದನ್ನೇ ಹಾಕೊಂಡಿರೋದು. ನೇಲ್ ಪಾಲಿಶ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನೋಡಿ ನಾನು ಹಾಕೊಂಡಿದ್ದೀನಿ. ಎಲ್ಲ ಮೇಕಿಂಗ್ ಅಲ್ಲಿ ಇದ್ದಾರೆ. ನೋಡಿ ನಾನು ಹಾಕೊಂಡಿದ್ದೀನಿ. ನೋಡಿ ನೋಡಿ ನಾನು ಎಲ್ಲ ಹಾಕೊಂಡಿದ್ಯಾ? ಓ, ನೇಲ್ ಪಾಲಿಶ್ ಹಾಕೊಂಡಿದ್ಯಾ? ನೈಸ್ ನೈಸ್. ಅದ್ಮೇಲೆ ಹಾಕ್ಬಿಟ್ಟೆ. ಓಕೆ ಓಕೆ. ಎಲ್ಲ ಮಾಡಿದಾದ್ಮೇಲೆ ಇವಾಗ ಇದರಲ್ಲಿ ಜೋಡಿಸ್ತಾರೆ. ನಾನು ಇಡ್ಲಪ್ಪ ಇಲ್ಲಿಡ್ಲಾ? ನೈಸ್ ನೈಸ್ ನೈಸ್. ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ವಾ? ಒಂದು ಒಳ್ಳೆ ಆಕ್ಟಿವಿಟಿ ಆಯ್ತು ಮಕ್ಳಿಗೆ. ಇನ್ನೊಂದು ಲೈಟ್ ಮಾಡ್ತಿದ್ದೀನಿ. ಇಷ್ಟ ಆಯ್ತಾ ಬಂಗಾರು? ತುಂಬಾ ಇಷ್ಟ ಆಯ್ತು. ನಿಂಗೆ ಒಂಥರ ಬೆಸ್ಟ್ ಟಾಯ್ಸ್ ಅನಿಸ್ತಾ ಇದು ಅಥವಾ ಹೆಂಗೆ? ಓಕೆನಾ? ಮೋಸ್ಟ್ ಬೆಸ್ಟ್ ಟಾಯ್ಸ್ ಇದು. ನಿಂಗೂ ಕೂಡ ಸೂಪರ್
ಸೂಪರು. ಆದರೆ ಇನ್ನು ನಂಗೆ ಇಷ್ಟ ಆಗಿದ್ದು ಬಾರ್ಬಿ ಸೆಟ್. ಬಾರ್ಬಿ ಸೆಟ್ ಇಷ್ಟ ಆಯಿತು. ಆಲ್ರೆಡಿ ಆಡ್ತೀಯಲ್ವಾ ಡೈಲಿ? ಡೈಲಿ ಎಲ್ಲ ಆಡ್ತೀನಿ ಒಂದೊಂದ್ಸತಿ. ಓಕೆ, ಈಗ ಹೋಗಿ ನಾನು ಫೇಸ್ ವಾಶ್ ಮಾಡ್ತೀನಿ. ಕೊಟ್ಟಿರೋದ್ರಲ್ಲಿ ನಾನು ಏನದು ಲಿಪ್ ಆಯಿಲ್ ಹಾಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಕೆನ್ನೆಗೆಲ್ಲ ಹಾಕಿದ್ದಾರೆ. ಹೌದು. ಅದಾದ್ಮೇಲೆ ಎಲ್ಲ ಮಾಡಿದ್ಮೇಲೆ ನಾನು ಒಂದು ಕಡೆ ಜೋಡಿಸ್ಬಿಟ್ಟು ತೆಗಿತೀನಿ ವಿಡಿಯೋ. ಓಕೆ, ನಾನು ಅಲ್ಲಿ ತೆಗ್ಬಿಟ್ಟು ಯಾಕಂತ ಒಂಥರ ನೆಕ್ ಇಟ್ಕೊಂಡಿತ್ತು. ಓಕೆ. ಥ್ಯಾಂಕ್ ಯು. I'm a unicorn. Yes, you are. I'm a sick unicorn. Yes, sick unicorn. ಅದನ್ನೆಲ್ಲ ಪ್ರಿಪೇರ್ ಮಾಡೋದಲ್ಲದೆ ನಾನು ಕೂತಿದ್ರೆ ನನ್ನ ಮೇಲೆ ಬಂದು ಅಪ್ಲೈ ಮಾಡ್ತಾರೆ. ನಾನು ಹೋಗಿ ಮುಖ ತೊಳ್ಕೊಂಬರ್ಬೇಕಿದೆ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕ್ಯಾಪುಚಿನೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. 1-2 ಸ್ಪೂನಷ್ಟು ಕಾಫಿ ಪೌಡರು, 2 ಸ್ಪೂನಷ್ಟು ಸಕ್ಕರೆ ಮತ್ತು ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡ್ಕೊಬೇಕು. ಇದಕ್ಕೆ ವಿಸ್ಕರ್ ಇದ್ದರೆ ಚೆನ್ನಾಗಿರುತ್ತೆ, ಇರಲಿಲ್ಲ. ಸೊ ಮಿಕ್ಸಿನಲ್ಲೂ ಅದೇ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ನಾನು ಬ್ರೂ ಕಾಫಿ ಪೌಡರಲ್ಲಿ ಮಾಡ್ತಾ ಇದ್ದೆ ಮೊದಲು ಇಂಡಿಯಾದಲ್ಲಿ ಇರಬೇಕಾದ್ರೆ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇದು ನಾರ್ಮಲ್ಲು ನಾನು ಕಾಸ್ಕೋಯಿಂದ ತೊಗೊಂಡು ಬರ್ತೀನಲ್ವ, ಅದೇ ಕಾಫಿ ಪೌಡರಲ್ಲಿ ಮಾಡಿದ್ದೆ. ಓಕೆ, ಚೆನ್ನಾಗೇ ಬಂದಿತ್ತು, ನಮ್ಮೆಲ್ರಿಗೂ ಇಷ್ಟ ಆಯಿತು. ಸೊ ನೋಡ್ತಾ ಇರ್ಬೋದು, ಬ್ಲೆಂಡ್ ಮಾಡ್ಕೊಂಡಿರೋದನ್ನು 3 ಕಪ್ಗೂ ಹಾಕ್ಬಿಟ್ಟು ಬಂಗಾರನೂ ಬೇಕು ಅಂತ ಅಂದ್ಲು, ಅದಕ್ಕೋಸ್ಕರ. ಅದಾದಮೇಲೆ ಬಿಸಿ ಹಾಲು ಹಾಕ್ತಾಯಿದ್ದೀನಿ. ಬಿಸಿ ಹಾಲು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸುಮ್ಮನೆ ಕ್ಯಾಪುಚಿನೋ ಅಂತ ಕೊಡ್ತಾ ಇದ್ದೀನಿ. ಜಸ್ಟು ಹರ್ಷೀಸ್ ಸಿರಪ್ನ ಹಾಗೆ ಒಂದ್ಸರಿ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ತೆ ಅಷ್ಟೇ. ಈ ಕಡೆ ಹಸ್ಬೆಂಡ್ ಬಂದ್ಬಿಟ್ಟು ಐಸ್ ಕ್ಯೂಬ್ಸ್ ಬಂದ್ಬಿಟ್ಟು ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ, ನೀನು ರೀಸೆಂಟಾಗಿ ಹಾಕಿಲ್ಲ ಅನಿಸುತ್ತೆ, ಹಳೆ ನೀರಿರುತ್ತೆ ಹಂಗೆ ಹಿಂಗೆ ಅಂದ್ಕೊಂಡು ರೇಗಿಸ್ತಾ ಇದ್ರು. ನನಗಂತೂ ಬೇಡ ಅಂತ ಹೇಳ್ಬಿಟ್ಟು ನಾನು ಫುಲ್ ಫೋರ್ಸ್ ಮಾಡ್ತಾ ಇದ್ದೆ, ಕುಡಿಲೇಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಫನ್ನಿ ಆಗಿ ತುಂಬ ಹೊತ್ತಿತ್ತು, ಸ್ವಲ್ಪ ಹಾಗೆ ಆಗ್ತೆ. ಏಯ್, ಸೂಪರ್ ಆಗಿದೆ ಕ್ಯಾಪುಚಿನೋ, ಸೀರಿಯಸ್ಲಿ ಪರ್ಫೆಕ್ಟ್ ಆಗಿದೆಯಾ? ಇನ್ನೂ ಕ್ರೀಮಿ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ವಿಪ್ಡ್ ಕ್ರೀಮ್ ತರಬೇಕು ಕಾಸ್ಕೋ ವಾಲ್ಮಾರ್ಟಿಂದ, ಚೆನ್ನಾಗಿರುತ್ತೆ. ಚಿಯರ್ಸ್. ಕೆಳಗಡೆ ನೋಡಿ, ನಿಂದ ಹರ್ಷೀಸ್ ಇಷ್ಟ ಆಯ್ತಮ್ಮ? ಸೀರಿಯಸ್ ಆಗಿ ತುಂಬ ಇಷ್ಟ ಆಗಿತ್ತು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮು ನೆಕ್ಸ್ಟ್ ಟೈಮು ಶಾಪ್ಗೆ ಹೋದಾಗ ವಿಪ್ಡ್ ಕ್ರೀಮ್ ಅಂತ ಬರುತ್ತೆ, ಅದು ತಗೊಂಡು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈವನ್ ಇದು ಚಾಕ್ಲೇಟ್ಗೂ ಹಾಕೊಬೋದು, ಚೆನ್ನಾಗಿರುತ್ತೆ ವಿಪ್ಡ್ ಕ್ರೀಮು. ಬ್ರೆಡ್ಗೆ, ಪ್ಯಾನ್ ಕೇಕ್ಸ್ಗೆ ಎಲ್ಲ ಬೇಕು. ಯಮ್ಮಿ ಯಮ್ಮಿ. ಕೊನೆಗೂ ಕುಡಿಸೇ ಬಿಟ್ಟೆ, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕ್ಯಾಪುಚಿನೋ ಕುಡಿದ್ರು. ನೀವು ಟ್ರೈ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.